ಆದ್ರೂ ಪರವಾಗಿಲ್ಲ, ರಾಜ್ಯಪಾಲರಿಂದ ದಿಟ್ಟ ನಿರ್ಧಾರ. ಕೆಪಿಎಸ್ಸಿ ಅಧ್ಯಕ್ಷರು ಪಾರದರ್ಶಕವಾಗಿ ನಡೆದುಕೊಳ್ಳಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೂರುದಾರ ಮರಿಲಿಂಗೇಗೌಡ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೆಪಿಎಸ್ಸಿ ಅಧ್ಯಕ್ಷರ ಕ್ರಿಮಿನಲ್ ಮೈಂಡ್ ತೋರಿಸುತ್ತೆ. ಸ್ವಾಭಿಮಾನ, ಆತ್ಮಾಭಿಮಾನ ಇಲ್ಲದಿದ್ದಾಗ ಪಶ್ಚಾತ್ತಾಪ ಬರೋದಿಲ್ಲ. ಗೌರವಯುತವಾಗಿ ಹೋಗಿದ್ರೆ ಅವರಿಗೂ ಗೌರವ ಉಳಿತಾ ಇತ್ತು ಅಂದಿದ್ದಾರೆ. ಪುತ್ರಿಯರಿಗೆ ಕೆಪಿಎಸ್ಸಿಯ ಹುದ್ದೆಗಳನ್ನು ಕೊಡಿಸಿದಂತಹ ಆರೋಪದಲ್ಲಿ ಈಗ ರಾಜ್ಯಪಾಲರ ಮಧ್ಯಪ್ರವೇಶದ ಮೂಲಕ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರನ್ನು ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಧ್ವನಿ ಎತ್ತಿ ರಾಜ್ಯಪಾಲರ ಗಮನಕ್ಕೆ ತಂದು ದೂರನ್ನು ಕೊಟ್ಟಿದ್ದಂಥ ದೂರುದಾರರು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಮರಿಲಿಂಗೇಗೌಡ ಮಾಲಿಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ತಾವು ಕೂಡ ಈ ವಿಚಾರದ ಗಮನಕ್ಕೆ ಬಂದಾಗ ಗವರ್ನರ್ ಭೇಟಿಯಾಗಿದ್ರಿ, ದೂರು ಕೊಟ್ಟಿದ್ರಿ. ಈಗ ಗವರ್ನರ್ ಭಾಳ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮೊದಲಿದಾಗಿ ಗವರ್ನರ ಈ ನಿರ್ಧಾರದ ಬಗ್ಗೆ ಸರ್, ಗವರ್ನರ್ ಅವರ ಈ ನಡೆಯನ್ನು ರಾಜ್ಯದ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಭಾಳ ತಡವಾಯಿತು. ನಾವು ದೂರು ಕೊಟ್ಟಂಥ 2-3 ದಿನದಲ್ಲಿ ಈ ಪ್ರಕ್ರಿಯೆಗಳನ್ನು ನಡಿಬೇಕಿತ್ತು. ಯಾಕಂದರೆ ಎಲ್ಲ ದಾಖಲಾತಿಗಳು ಅವ್ರ ಗಮನಕ್ಕಿತ್ತು. ಆದರೂ ಕೂಡ ತಡವಾಗಿದ್ರೂ ಕೂಡ ಗವರ್ನರು ಒಂದು ಭಾಳ ದಿಟ್ಟ ನಡೆಯನ್ನು ತೆಗೆದುಕೊಂಡು ಈ ರೀತಿಯಾದಂಥ ಪಕ್ಷಪಾತ ಮತ್ತು ಸ್ವಜನ ಪಕ್ಷಪಾತ ಮಾಡುವವರಿಗೆ KPSCಯಲ್ಲಿ ಜಾಗವಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದ ಜನತೆಯ ಪರವಾಗಿ ಗವರ್ನರ್ ಅವರಿಗೆ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. KPSC ಅಂತ ಹೇಳಿದ್ರೆ ಅದು ಮುಕ್ತವಾಗಿರಬೇಕು, ಪಾರದರ್ಶಕವಾಗಿರಬೇಕು, ಈ ಥರದ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು. ಯಾಕಂದರೆ ಎಷ್ಟೋ ಹುದ್ದೆಗಳು ಅಲ್ಲಿಂದ ನೇಮಕ ಆಗುವಂಥದ್ದು ಇರುತ್ತೆ. ಸೊ ಈ ಒಂದು ಘಟನೆ ಅಥವಾ ಈ ಒಂದು ಪ್ರಕರಣ ಹೇಗೆ ಪಾಪ ಉದ್ಯೋಗಾಕಾಂಕ್ಷಿಗಳು ಹೇಗೆ ನೋಡ್ತಾರೆ? ಅಟ್ಲೀಸ್ಟ್ ಗವರ್ನರ ಮಧ್ಯಪ್ರವೇಶದಿಂದ ಒಂದು ಒಳ್ಳೆ ರೀತಿಯಾಗಿ ನಡೀಬೋದು ಮುಂದೆ KPSC ಅಂತ ಅನಿಸುತ್ತೆ ಸರ್. KPSC ಅಂದ್ರೇ ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷಾ ಆಕಾಂಕ್ಷಿಗಳಿಗೆ ಏನಿದ್ದಾರೆ ಅದೊಂದು ರೀತಿ ಭಯ ಮತ್ತು ಅನುಮಾನದ ಒಂದು ಗೂಡಾಗಿ ಹೋಗಿದೆ. KPSC ಮೇಲೆ ನಂಬಿಕೆನೇ ಹೋಗಿ ಭಾಳ ವರ್ಷಗಳೇ ಕಳೆದೋಯ್ತು. ನೀವು ಯಾರ್ಯಾರು KPSC ಅಧ್ಯಕ್ಷರುಗಳೆಲ್ಲ ಇದ್ದರೂ ಅವ್ರದ್ದೆಲ್ಲ ಒಂಚೂರು ಇಂದಿನ ಹಿನ್ನೆಲೆಗಳನ್ನೆಲ್ಲ ಕೆದಕ್ತಾ ಬಂದಾಗ KPSC ಮತ್ತು ಈ ವಿವಾದಗಳಿಗೆ ಒಂದು ಅವಿನಾಭಾವ ನಂಟು. ಬೇರೆ ಬೇರೆ ಕಾರಣಕ್ಕೆ ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಈ ಬೇರೆ ಬೇರೆ. ಆದರೆ ನಾವೇನು ಹೇಳ್ತಾ ಇರೋದು ಅಂದರೆ KPSCಯನ್ನು ಒಂದು ಪಾರದರ್ಶಕವಾಗಿ ನಡಿಬೇಕು. ನೀವು ಇವತ್ತು ಬೆಂಗಳೂರಿನ ವಿಜಯನಗರದ ಅನೇಕ ಜಾಗಗಳನ್ನು, ಲೈಬ್ರರಿಗಳನ್ನು ನೀವೆಲ್ಲ ನೋಡಿಬಿಟ್ರೆ ಉತ್ತರ ಕರ್ನಾಟಕದಿಂದ ವಿದ್ಯಾರ್ಥಿಗಳು ಒಂದು ಸಣ್ಣ ಉದ್ಯೋಗ ಪಡ್ಕೊಂಬಿಡೋಣ ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಪ್ರಸಾದವನ್ನು ಊಟವನ್ನಾಗಿ ಸ್ವೀಕರಿಸಿ ಓದ್ತಾ ಇದ್ದಾರೆ. ಒಂದೊತ್ತು ಊಟಕ್ಕೂ ಕೂಡ ನಾವು ಯಾಕೆ ಖರ್ಚು ಮಾಡಬೇಕು ಅಂತ ಪ್ರಸಾದಗಳನ್ನು ಲೈಬ್ರರಿಗಳಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಅವ್ರಿಗೆಲ್ಲ ದ್ರೋಹ ಮಾಡ್ದಂಗಲ್ವ ಇವೆಲ್ಲ. ನೀವು KPSC ಅಧ್ಯಕ್ಷರಾಗಿದ್ದೀರಾ, ನೀವು ಪಾರದರ್ಶಕವಾಗಿ ನಡ್ಕೋಬೇಕು. ನಿಮ್ಮ ಮಗಳು ಮೊದಲನೇದಾಗಿ ಅಪ್ಲಿಕೇಶನ್ ಹಾಕ್ಸಿದ್ದೇ ತಪ್ಪು. ಸ್ವಜನ ಪಕ್ಷಪಾತ ಬರ್ತದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರ್ತದೆ. ಸೊ ಅದನ್ನೆಲ್ಲ ಪರಿಗಣಿಸಬೇಕು. ನಿಮ್ಮ ರಕ್ತ ಸಂಬಂಧಿಯನ್ನು ನೀವು ಯಾವ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದಿರಿ ಅನ್ನೋದೇ ಮೊದಲನೇ ತಪ್ಪು. ಎರಡನೇದು, ಈ ರೀತಿಯಾದಂಥ ಹೈದರಾಬಾದ್ ಕರ್ನಾಟಕದ ನಕಲಿ ದಾಖಲಾತಿಗಳನ್ನು, ಮೀಸಲಾತಿಯನ್ನು ದುರುಪಯೋಗ ಪಡಿಸ್ಕೊಂಡು ದಾಖಲಾತಿ ಸಲ್ಲಿಸಿರೋದು, ಆದಾಯ ಪ್ರಮಾಣ ಪತ್ರವನ್ನು ದಾಖಲಾತಿಯಾಗಿ ಸಲ್ಲಿಸಿರೋದು, ಇವೆಲ್ಲವೂ ಕೂಡ ಅವರ ಕ್ರಿಮಿನಲ್ ಮೈಂಡ್ ಏನು ಅನ್ನೋದನ್ನು ಹೇಳ್ತಾರೆ. ಆಯಿತು, ಅವ್ರ ಅಪ್ಲಿಕೇಶನ್ ಹಾಕಿದಾಗಲೇ ಅವ್ರನ್ನ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಬೇಡಮ್ಮ, ನಾನು ಇಲ್ಲಿಗೆ ಇಂಥ ಉನ್ನತ ಸ್ಥಾನದಲ್ಲಿದ್ದೀನಿ, ನನ್ನ ಕಾಲಾವಧಿಯಲ್ಲಿ ನೀನು KPSCಯ ಯಾವುದೇ ಪರೀಕ್ಷೆಗಳನ್ನು ಬರೀಬಾರ್ದು ಅನ್ನೋ ಒಂದು ಆದೇಶ ಹೊರಡಿಸ್ಬೇಕು. ಅದು ಅವರ ನೈತಿಕತೆ. ಅಂದರೆ ಇವೆಲ್ಲವೂ ಆದಮೇಲೆ ಸೆಲೆಕ್ಷನ್ವರೆಗೂ ಬಂದ ಮೇಲೆ ನೀವು ಅವರನ್ನು ಪರೀಕ್ಷಾಭ್ಯರ್ಥಿಯ ಇದನ್ನೇ ರಿಜೆಕ್ಟ್ ಮಾಡ್ತೀವಿ ಅಂತ ಅಂದರೆ ಅದು ಯಾರೋ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ದಂಗೆ ಆಗುತ್ತೆ. ಹಾಗಾಗಿ KPSC ಅಧ್ಯಕ್ಷರ ನಡೆ ಇದೆಯಲ್ಲ, ಅಲ್ಲೂ ಅನುಮಾನಕ್ಕೆ ಕಾರಣ ಆಗಿದೆ. ಆಯಿತು, ಅವ್ರು ಅಪ್ಲಿಕೇಶನ್ ಹಾಕಿದ್ದಾರೆ, ಎಲ್ಲೂ ಆಗೋಗಿದೆ. ಗಮನಕ್ಕೆ ಬಂದಾಗ ಏನು ಮಾಡಬೇಕಿತ್ತು, ಅವರೇ ಖುದ್ದಾಗಿ ಸ್ಥಳೀಯ ಠಾಣೆಗೆ ಹೋಗಿ ಒಂದು ಕೇಸನ್ನ ದಾಖಲಾಗಬೇಕಾಗಿತ್ತು. ನನ್ನ ಮಗಳಾದರೂ ಪರವಾಗಿಲ್ಲ, ಕಾನೂನುಗಳನ್ನು ಮೀರಿ ನಕಲಿ ಆದಾಯ ಪ್ರಮಾಣ ಪತ್ರ ಮತ್ತು ನಕಲಿ ಮೀಸಲಾತಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿದ್ದಾರೆ, ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದರೆ ಅವರ ಬದ್ಧತೆಯನ್ನು ಮತ್ತು ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಬೋದಿತ್ತು. ಆದರೆ ಅವ್ರೇನು ಮಾಡಿದ್ರು, ಮಗಳನ್ನು ರಕ್ಷಣೆ ಮಾಡೋದಕ್ಕೆ, ಅವರ ಸೀಟ್ನೂ ರಕ್ಷಣೆ ಮಾಡೋದಕ್ಕೆ ಕಾನೂನಿನ ಚೌಕಟ್ಟಿನೊಳಗೆ ಏನೇನೆಲ್ಲ ಅವಕಾಶಗಳನ್ನು ಇದ್ದಾವೋ ಅವನ್ನೆಲ್ಲ ಬಳಸ್ಕೊಳ್ಳೋಕ್ಕೆ ತಯಾರಿ ಮಾಡಿದ್ರು. ಆದರೆ ರಾಜ್ಯಪಾಲರು ಅದಕ್ಕೆ ಅವಕಾಶ ಮಾಡಿಕೊಡದೆ ಇವತ್ತು ರಾಷ್ಟ್ರಪತಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ, ಅವರನ್ನು ಅಮಾನತನ ಮಾಡಿದ್ರು. ಹಾಗಾಗಿ ಗವರ್ನರ್ ಅವರಿಗೆ ಮತ್ತೊಮ್ಮೆ ಈ ಮೂಲಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮರಾಮನ್ ದೀಪಕ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.